ಅಲ್ಲೋ ಗುರು, ನಾನು ಹೋಗಿದ್ದೆ ಇವತ್ತು ನಮ್ಮ ತುಮಕೂರು ದಸರಾಕ್ಕೆ. ಯಾವ ರೀತಿ ಐತಿ ಅಂತ ನೋಡಂಬನ್ನಿ ನಮ್ಮ ತುಮಕೂರು ದಸರಾ. ಇಲ್ಲೇ ನೋಡ್ಬೋದು ಹೂವಿನ ಅಲಂಕಾರ ಯಾವ ರೀತಿ ಮಾಡ್ಯವ್ರಿ ಅಂತ. ಇದ್ರ ಮಧ್ಯದಾಗೆ ನಮ್ಮ ಪುನೀತ್ ಸರ್ನು ಇಕ್ಕ್ಯವ್ರಿ. ಅರೇಂಜ್ಮೆಂಟ್ ಮಾತ್ರ ಸೂಪರ್ ಆಗೈತಿ. ಆದರೆ ಒಳಗಡೆ ಮಾತ್ರ ಯಾವ ರೀತಿ ಐತಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಆದರೆ ಮಾತ್ರ ಜನಸಂಖ್ಯೆ ಬಹಳ ಜಾಸ್ತಿನೇ ಇದೆ. ಇದೇನನ್ನೋದು ನನಗೂ ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ ಮಾಡಿ ಅಂತ ಮುಂದಕ್ಕೆ ಹೋದೆ. ಅಲ್ಲೋದ್ರೆ ಫಿಶ್ಶು ರೂಮು, ಇಲ್ಲಿ 98 ಥರ ಫಿಶ್ ಇಕ್ಕ್ಯವ್ರಿ, ನೀವೇ ನೋಡ್ಬೋದು. ಅದನ್ನ ನೋಡ್ಕೊಂಡು ಮುಂದೆ ಬಂದೆ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂತ ಇಲ್ಲೂ ಇಟ್ಬಿಟ್ಟವ್ರಿ. ಇದನ್ನ ನೋಡ್ತಿದ್ದಂಗೆ ನಮ್ಮೂರ್ ಜ್ಞಾಪಕ್ಕೆ ಬಂದ್ಬಿಡ್ತು. ಆದರೆ ಇಲ್ಲೊಂದು ಗೂಳಿ ಇತ್ತು. ಆ ಗೂಳಿ ಯಾವ್ದಪ್ಪ ಅಂದರೆ ಸಿಮೆಂಟ್ ಗೂಳಿ. ಇಲ್ಲೆಲ್ಲ ರೀತಿಯ ಗೂಳಿಗಳು ಇದಾವೆ, ಆದರೆ ಸಿಮೆಂಟ್ ಗೂಳಿಗಳು. ನೆಕ್ಸ್ಟ್ ನಾನು ಬಂದಿದ್ದೆ ಹೆಲಿಕಾಪ್ಟರ್ ಹತ್ರ. ಹೆಲಿಕಾಪ್ಟರ್ ಯಾವ ರೀತಿ ಐತಿ ಅಂತ ನೀವೇ ನೋಡ್ಬೋದು. ಆದರೆ ಯಾವ ರೀತಿ ಪ್ರಾಡಕ್ಟ್ ಇದ್ದಾವೆ ಅಂತ ನಾನು ತೋರಿಸ್ತೀನಿ ಬನ್ನಿ. ಇಲ್ಲಿ ಬೋಲ್ಟು ನಟ್ಟು ಇಕ್ಕ್ಯಾರ. ಇವನ್ನ ನೋಡ್ತಾ ಪಕ್ಕದಾಗಿಲ್ಲೇ ಯುದ್ಧ ವಿಮಾನ ಇಕ್ಬಿಟ್ಟವ್ರಿ. ಇದನ್ನ ನೋಡ್ತಿದ್ದಂಗೆ ನಾನೇ ಶಾಕ್ ಯಾಕಪ್ಪ ಶಾಕು ಅಂದರೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದ್ರ ಮಧ್ಯದಾಗ ಮಾರಾಟ ಮಳಿಗೆ ಅಂತ ಬೇರೆ ಇಟ್ಟವ್ರಿ. ಅಲ್ಲೇನಪ್ಪ ಮಾರಾಟ ಮಾಡ್ತಾಯಿದ್ರೆ ಅಂತ ನಾನು ಹೋಗ್ಬಿಟ್ರೆ ಅಲ್ಲಿ ಚಿಕ್ಕ ಮಕ್ಕಳು ಆಟ ಆಡೋ ಫ್ಲೈಟು. ಅದನ್ನ ನೋಡ್ಕೊಂಡು ಮುಂದೆ ಬಂದರೆ ಇಲ್ಲಿ ರಾಕೆಟ್ ಇತ್ತು. ಇದಕ್ಕೆ ಬೆಂಕಿ ಹೆಚ್ಚನಿ ಅಂದರೆ ಪ್ಲಾಸ್ಟಿಕ್ ರಾಕೆಟು. ಅದನ್ನ ಕಾಯಕ್ಕೆ ವೈಟ್ ಬಟ್ಟೆ ಹಾಕಿ ನಮ್ಮ ಅಣ್ಣ ನಿಂತವನಿ. ಇಲ್ಲಿ ಯಾವ್ಯಾವ ಮಿಷನ್ ಇಕ್ಕಿವ್ರಿ. ಈ ಮಿಷನ್ಗಳ್ನೆಲ್ಲ ನೋಡ್ಕೊಂಡಿದ್ದೆ. ಅದು ದೊಡ್ಡ ಮಿಷನ್ ಬೇರೆ ಇಕ್ಕ್ಯವ್ರಿ. ಇದ್ಯಾ ಮಿಷನ್ ನಂಬದು ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ ಮಾಡಿ ಅಂತ. ನೆಕ್ಸ್ಟ್ ನಾನು ಬಂದಿದ್ದೆ ಕಲ್ಪತರ ನಾಡು ತುಮಕೂರು. ಇಲ್ಲೇನಪ್ಪ ಫೇಮಸ್ ಆಗಿ ಇಕ್ಕ್ಯವ್ರಿ ಅಂದರೆ ತೆಂಗಿನಕಾಯಿ ನಾರಿಂಜ. ಯಾವ ರೀತಿ ನಾರಿಂದ ಮಾಡ್ಬೋದು ನೀವೇ ನೋಡ್ರಿ. ನಮ್ಮ ತುಮಕೂರಿಂದ ಪ್ರತಿ ಬೇರೆ ದೇಶಕ್ಕೆ ರಫ್ತಾಗೋ ವಸ್ತುಗಳೆಲ್ಲ ಇಲ್ಲಿ ಇಟ್ಟವ್ರಿ. ಅದರಲ್ಲೂ ನಾವು ಬೆಳೆಯೋ ಚೌತೆಕಾಯಿ ಸಹ ಬೇರೆ ದೇಶಕ್ಕೆ ಹೋಗುತ್ತೆ ಅಂದರೆ ಎಂಥ ಖುಷಿ. ಈ ಚಿತ್ರದಾಗ ಹಳ್ಳಿಗಳು ಯಾವ ರೀತಿ ಬೆಳಿಬೇಕು ಅಂತ ತೋರ್ಸವ್ರಿ. ಅದನ್ನ ನೋಡ್ಕೊಂಡು ನಾನು ಹೋಗಿದ್ದೆ ಅಮೆಝಾನ್ ಕಾಡಿಗೆ. ಇಲ್ಲಿ ಹುಲಿ ಸಿಂಹ ನೋಡಿ ಭಯ ಬಿದ್ದುಬಿಟ್ಟೆ. ಮುಂದೆ ಬಂದರೆ ಬುಕ್ ಇಟ್ಬಿಟ್ಟವ್ರಿ. ನಾನು ಕ್ಲಾಸಾಗಿರೋ ಸಬ್ಜೆಕ್ಟೇ ಓದಲ್ಲ, ಇನ್ನು ಇವರು ಬುಕ್ ಓದ್ತೀನ. ನಾನು ಬುಕ್ಕಿಗೆ ಹೇಳಿದ್ದೊಂದೇ ಮಾತು, ನನಗೂ ನಿನಗೂ ಸಂಬಂಧ ಇಲ್ಲ. ಮುಂದೆ ಬಂದರೆ ಹಳ್ಳಿಯಾಗಿರೋ ವಸ್ತುಗಳ್ನೆಲ್ಲ ಇಲ್ಲೇ ಇಟ್ಟವ್ರಿ. ಇದನ್ನ ನಾನು ಡೈಲಿ ನೋಡ್ತೀನಿ ಅಂದ್ಕೊಂಡೆ, ಆದರೂ ನೋಡಬೇಕಲ್ಲ ಯಾವ ರೀತಿ ಇದ್ದಾವೆ ಅಂತ. ನೀವು ಒಂದೇ ಸರಿ ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಾವುದೋ ಸಿದ್ಧಾರ್ಥ ತಂತ್ರಜ್ಞಾನ ಅಂತ ಇತ್ತು. ಅದನ್ನ ನೋಡ್ಕೊಂಡು ನನಗೂ ಗೊತ್ತಿಲ್ಲ ಯಾವ ಸಿದ್ಧಾರ್ಥನೋ ಯಾವ ತಂತ್ರಜ್ಞಾನನೋ. ಇಲ್ಲಿ ಪಕ್ಷಿಗೂಡು ತಂದಿಕ್ಕವ್ರಿ. ಇಲ್ಲಿ ಆಟ ಆಡೋವು ತಂದಿಕ್ಬಿಟ್ಟವ್ರು ನಮ್ಮ ತುಮಕೂರಲ್ಲಿ. ಹಂಗೆ ಮುಂದೆ ಬಂದರೆ ಇಲ್ಲಿ ನಂದಿನಿ, ಹಾಲು ಕರಿಯೋಕ್ಕೆ ಉಪಯೋಗ ಆಗೋಂಥ ಮಿಷನ್ಸ್ ಎಲ್ಲ ಇಲ್ಲೇ ಇದ್ದಾವೆ. ನಾನು ನೆಕ್ಸ್ಟ್ ಬಂದಿದ್ದೆ ಸಿದ್ಧಗಂಗಾ ವೈದ್ಯಾಲಯ. ಇಲ್ಲಿ ಯಾವ ರೀತಿ ಐತೆ ಅಂದರೆ ಇಲ್ಲಿ ಮಕ್ಕಳು ಯಾವ ತಿಂಗಳಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಾರೆ ಅಂತ ತೋರಿಸವ್ರಿ. ಫುಲ್ ವಿಡಿಯೋ ಯೂಟ್ಯೂಬ್ನಲ್ಲಿದೆ, ಹೋಗಿ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ಎಲ್ಲ ರೀತಿಯ ಮಾನವನ ಅಂಗಾಂಗಗಳನ್ನು ಇಲ್ಲಿ ಇಟ್ಟಿದ್ದಾರೆ, ನೀವೇ ನೋಡ್ಬೋದು. ಇಲ್ಲಿ ಸ್ಮೋಕಿಂಗ್ ಮಾಡೋದ್ರಿಂದ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದೆಲ್ಲ ಇವತ್ತೆಲ್ಲ ಮೇಡಮ್ ಅವ್ರು ಹೇಳ್ತಾ ಕಣ್ಮುಂದೆನೇ ತೋರಿಸ್ಬಿಟ್ರು. ಬ್ರೈನ್ ಟ್ಯೂಮರ್ ಬಂದರೆ ಯಾವ ರೀತಿ ಆಗುತ್ತೆ ಅಂತ ನೀವೇ ನೋಡ್ರಿ. ಅದ್ರ ಪಕ್ಕದಾಗ ಅಲ್ಲಿ ಯಾವ ರೀತಿ ಇರ್ತವೆ ಎಂಬುದೆಲ್ಲ ತೋರಿಸ್ಬಿಟ್ರು. ಇಲ್ಲಿ ಕೃತಕ ನೀರಾವರಿ ಬೇಸಾಯನೂ ತೋರಿಸ್ಬಿಟ್ಟವ್ರು ನಮ್ಮ ಸಿದ್ಧಗಂಗಾ ಕಾಲೇಜರು. ಇದು 3D ಮಿಷನ್ ಅಂತೆ. ಇದು ಒಂದು ಫೋಟೋ ಇದ್ರೆ ಸಾಕು ವ್ಯಕ್ತಿನೇ ಮಾಡ್ಬೋದಂತ. ಅದೇ ಥರ ಇಲ್ಲಾವುದೋ ಬಸ್ರಿ ಅಕ್ಕೈನ ತಾಮಂದ್ಕೊಂಡ್ರು ಸೇವ್ರು. ಅದ್ರ ಜೊತೆಗೆ ನಾವು ಯಾರ್ಯಾರು ಬಂದಿದ್ದೀವಿ ಎಂಬುದು CC ಕ್ಯಾಮ್ರಾ ಬೇರೆ ಇಟ್ಟವ್ರಿ. ಹಂಗೆ ಮುಂದೆ ನೋಡ್ಕೊಂಬಂದ್ರೆ ಇಲ್ಲಾರು ಚಿತ್ರಕಲಾಕಾರರು ಶ್ರೀಕೃಷ್ಣನ್ ಬಿಡಿಸ್ತಾ ಇದ್ದಾರೆ. ಆದರೆ ಮಾತ್ರ ಸೂಪರಾಗಿ ಬಿಡಿಸೋರಿ. ಆದರೆ ನಮ್ಮ ತುಮಕೂರಲ್ಲಿ ಯಾವ ರೀತಿ ಕಲೆಗಾರರು ಇದ್ದಾರೆ ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಚಿತ್ರಕಲಾಕಾರರು ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ. ರಾಣಿ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೆ. ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ. ನಮ್ಮೂರೆಲ್ಲ ಮೆರೆಸಲು ನಿನ್ನ ಆಸೆ ಹೊತ್ತು ತಂದೆ ಕಣೆ. ಚಿಕ್ಕ ಚಿಕ್ಕ ಚಾ ಚಾ ಚಾ. ನೆಕ್ಸ್ಟ್ ನಾನು ಬಂದಿದ್ದೆ ಆಹಾರ ಮೇಳ. ಒಟ್ಟಿಗೆ ಇಟ್ಟು ಬಿದ್ದರೆ ಅಲ್ಲಿ ಮುಂದ್ಕೋಗೋಕ್ಕಾಗೋದು ಅಂತ. ಅರೇಂಜ್ಮೆಂಟ್ ಮಾತ್ರ ಸೂಪರ್ ಆಗೈತೆ.
ಒಳಗಡೆ ಹೋದರೆ ಫಸ್ಟಿಗೆ ಅಲೆ ನಂದಿನಿಗೆ ಒಂದು ಮಾತು ಹೇಳಕ್ಕೆ ಇಷ್ಟ ಆಯ್ತು. ನಂದಿನಿ ತಾಳ್ಮೆ ಬತ್ತೀನಿ ಅಂತ ಹೇಳಿ ಮುಂದೆ ಹೋಗ್ಬಿಟ್ಟೆ. ಬೇರೆ ಕಡೆಯಿಂದ ನಮ್ಮ ದಸರಾಕ್ಕೆ 43 ಅಂಗಡಿ ಬಂದೇವೆ. ಈ ಹುಡುಗಿದೀರು ಮಾತ್ರ ಪಾನಿಪುರಿ ಅಂಗಡಿ ಬಿಟ್ಟು ಬೇರೆ ಕಡೆ ಹೋಗೋದೇ ಇಲ್ಲ. ಅದರಲ್ಲೂ ನನಗೆ ಹೆಣ್ಮಕ್ಳು ಕಂಡ್ರೆ ಅಲರ್ಜಿ. ಒಂದು ಬೇಲ್ ತಗೊಂಡು ತಿಂದ್ಕೊಂಡು ಅದು ಸಿಕ್ಕಾಪಟ್ಟೆ ಖಾರ. ಅದಕ್ಕೋಸ್ಕರ ನಂದಿನಿ ಕಡೆಗೆ ಮಖ ಮಾಡಿ ಒಂದು ಐಸ್ ತಾಂಡೆ. ಅದನ್ನು ತಿಂದ್ಕೊಂಡು ನಾನು ಬಂದಿದ್ದೆ ರೇಷ್ಮೆ ಬಟ್ಟೆ, ಮಡಿಕೆ, ಕುಡಿಕೆ ಈ ಥರದವೆಲ್ಲ ನೋಡ್ಕೊಂಡು. ದಸರಾಗೆ ಬಾಯ್ ಹೇಳ್ತಾ ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ಬಾಯ್, ನಾಳೆ ಸಿಗೋಣ.